ಬ್ಯೂಟಿಫುಲ್ ಆಗಿರುವಂತಹ ವ್ಯೂ. ಸೊ ಅದಕ್ಕೆ ನಾನು ಎಂಜಾಯ್ ಮಾಡ್ತಾಯಿದ್ದೀನಿ ಮಳೆಯಲ್ಲಿ. ಅಮ್ಮ ಚಪಾತಿ ಮಾಡ್ತಾಯಿದ್ದಾರೆ ಇಲ್ಲಿ. ಇದೆಲ್ಲ ಹಂಗೆ ಮಾತಾಡೋದು ಸರಿ ಇಲ್ಲ, ಇವರು ಏನೇನೋ ಮಾತಾಡ್ತಾರೆ ವಿಡಿಯೋದಲ್ಲಿ. ಹಿಂದ್ಗಡೆ ತೋರಿಸು ಯಾರು ನಿಮ್ಮ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ನಿಮಗೆ ಒಂದು ಬ್ಯೂಟಿಫುಲ್ ಆಗಿರುವಂತಹ ವ್ಯೂ ತೋರಿಸ್ತೀನಿ. ಸೊ ಇದು ನೋಡಿ, ಮಳೆ ಬರ್ತಿದೆ ಗೈಸ್, ಮಳೆ ಬರ್ತಿದೆ. ಬೆಂಗಳೂರಲ್ಲಿ ಮಳೆ ಬರ್ತಿದೆ, ಸಖತ್ತ ಗಾಳಿ ಬಿಟ್ಟಿದೆ ನೋಡಿ. ನಮ್ಮ ಮನೆಯ ಚಿಕ್ಕ ಚಿಕ್ಕ ಗಿಡಗಳು, ಇಲ್ಲಿ ಮಳೆ ಬರ್ತಿದೆ ನೋಡಿ, ಎಷ್ಟು ಬರ್ತಾಯಿದೆ. ಹಂಗಾಗಿ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದೆ ನಿಮಗೂ ತೋರ್ಸೋಣ ಅಂತ. ಸೊ ಇನ್ನೊಂದು ಏನು ಗೊತ್ತಾ, ಟೈಮ್ ಎಷ್ಟಾಗಿದೆ ಅಂತ ಕೇಳಿದ್ರೆ ಮಧ್ಯಾಹ್ನ 3 ಗಂಟೆ ಆಯಿತಾ. ಮಧ್ಯಾಹ್ನ 3:15 ಕರೆಕ್ಟಾಗಿ 3:15 ಆಗಿದೆ. ಸೊ ಮಧ್ಯಾಹ್ನ ಮಳೆ ಬರ್ತಿದೆ. ಸೊ ಅದಕ್ಕೆ ಸ್ವಲ್ಪ ಖುಷಿ ಇದೆ. ಸ್ವಲ್ಪ ಬಿಸಿಲೆಲ್ಲ ಕಮ್ಮಿಯಾಗಿ ಈ ಥರ ವೆದರ್ ತುಂಬಿಕೊಂಡಿದೆ. ಆ್ಯಕ್ಚುಲಿ ವೆದರ್ ಮಾತ್ರ 2:15ಗೆ ಸ್ಟಾರ್ಟ್ ಆಗಿದೆ ಈ ಥರ ವೆದರು. ಮಳೆ ಮಾತ್ರ ಇವಾಗ ಎಷ್ಟು ಬರ್ತಾ ಇದೆ, ಸಣ್ಣ ಸಣ್ಣ ಇನ್ನೂ ಬೀಳ್ತಾ ಇದೆ, ಸಣ್ಣ ಸಣ್ಣ. ಸೊ ಅಷ್ಟೊಂದು ಸ್ಪೀಡಾಗಿಲ್ಲ, ಬಟ್ ವೆದರ್ ಸಾಕಾಗಿದೆ ನೋಡಿ. ನೋಡಿ 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 ಹೆಂಗಿದೆ ನೋಡಿ. ವಾವ್, ಸೂಪರ್. ಪಾಪಲ್ಲಿ ಕೆಲಸ ಮಾಡೋರೆಲ್ಲ ಹೆಂಗೆ ನಿಂತ್ಕೊಂಡವ್ರೆ, ಆಮೇಲೆ ನನ್ನನ್ನು ನೋಡಿಬಿಟ್ಟಾರ. ಸೊ ನಾನು ಏನು ಮಾಡಿದೆ ಇವಾಗ ಅಂದರೆ, ಟಿ ವಿ ಹಾಕಿದ್ದೀನಿ, ಟಿ ವಿ ನೋಡೋಣ ಅಂತ. ಅದು ಬಿಟ್ಟು ಟೀಗೆ ಏನಾರು ಮಾಡ್ಕೊಂಡು ಕುಡಿಯೋಣ ಅಂತ ಬಂದಿದ್ದೀನಿ. ಸೊ ಇದು ನಮ್ಮ ಅಮ್ಮಂಗೆ ಕೊಡಬೇಕು ಫುಲ್ ಬಾಕ್ಸ್. ಸೊ ಇದು ಮಾವಿನ ಹಣ್ಣು, ಇದೊಂದು ಚೂರು ಹಣ್ಣು ಆಗಬೇಕು, ಇನ್ನೂ ಹಣ್ಣು ಆಗಿಲ್ಲ. ಸೊ ಹಂಗಾಗಿ ಒಂದೇ ಒಂದು ಹಣ್ಣಾಗಿತ್ತು. ಸೊ ಅದನ್ನು ಇವಾಗ ಒಂದು ಚೂರು ತಿಂದೆ, ಒಂದಾಗಿತ್ತು, ಸಖತ್ತಾಗಿತ್ತು, ಸ್ವೀಟಾಗಿತ್ತು. ಅದೇ ಮಳೆ ಬರ್ತಿತ್ತಲ್ವ, ನಿಮಗೂ ತೋರಿಸೋಣ ಅಂತ ಅನ್ನಿಸ್ತು. ಸೊ ಅದಕ್ಕೆ ತೋರಿಸ್ದೆ. ಸೊ ನಿಮ್ಮ ಕಡೆಯೂ ಮಳೆ ಬರ್ತಿದೆಯಾ ತೋರಿಸಿ. ಇವತ್ತು ಯಾವ ವಾರ ಗೊತ್ತಾ, ಮರ್ತೋಗಿದ್ದೆ ಒಂದು ನಿಮಿಷ. ಮಂಗಳವಾರ ಕರೆಕ್ಟ್, ಸಂಕಷ್ಟ ಚತುರ್ಥಿ ದಿನ. ಮಳೆ ಬರ್ತಿದೆ ಇವತ್ತು. ಸೂಪರ್ಬ್ ಸೂಪರ್ಬ್ ಸೂಪರ್ಬ್. ನಾವು ಅಮ್ಮನ ಮನೇಲಿದ್ವಿ. ಅದು ಯಾಕೋ ವೆದರ್ ಚೇಂಜ್ ಆಗಿದೆಯಲ್ಲ ಅಂದ್ಬಿಟ್ಟು ಬಂದಿದ್ದು. ಬಟ್ಟೆ ಎಲ್ಲ ಮೇಲೇ ಇತ್ತು, ಒಗ್ದಿರೋ ಬಟ್ಟೆಗಳೆಲ್ಲ ಮೇಲೇ ಬಿಟ್ಟಿದ್ದೆ. ಅಂದ್ಕೊಂಡ್ವಿ, ನಾನು ನನ್ನ ತಂಗಿ ಅಂದ್ಕೊಂಡ್ವಿ ಮಳೆ ಬರುತ್ತೆ ಅಂತ. ಸೊ ಹಾಗಾಗಿ ಅವಳು ಬಟ್ಟೆ ಹಾಕಿದ್ಲಂತೆ ಮೇಲೆ, ಆಮೇಲೆ ನಾನು ಬಟ್ಟೆ ಹಾಕಿದ್ದೆ. ಅವಳು ಹಂಗೆ ಹೋದ್ಲು, ನಾನು ಹಿಂಗೆ ಹೋದೆ ನೋಡಿ. ಹೋಗ್ಬಿಟ್ಟು ಎಲ್ಲ ಬಟ್ಟೆನ ತೊಗೊಂಬಂದ್ವಿ. ಇಲ್ಲಾಂದರೆ ಫುಲ್ಲು ಏನಂತಾರೆ, ಒದ್ದೆ ಆಗಿಬಿಡ್ತಿತ್ತು. ಸೊ ಆಮೇಲೆ ಗಾಳಿ ಬೇರೆ ಬಿಟ್ಟಿದ್ಯಲ್ವ, ಸುಮ್ಮನೆ ಬಟ್ಟೆ ಎಲ್ಲ ಆರೋಗುತ್ತೆ ಅಂದ್ಬಿಟ್ಟು ಸದ್ಯ ಬಟ್ಟೆ ತೊಗೊಂಡ್ಬಂದು ಜಸ್ಟ್ ಕುತ್ಕೊಂಡಾಗ ಮಳೆ ಬಂದ್ಬಿಡ್ತು. ಹಿಂಗೆ ನೋಡಿ, ಹಾಲು ಬಂದಿತ್ತು. ಇವಾಗ ಹಾಲು ಕಾಯಿಸಿ ಇಕ್ಕಿದ್ದೀನಿ. ಇವಾಗ ಟೀಗೆ ಅಂತ ಟೀಗೆ ಇಟ್ಟಿದ್ದೀನಿ ನೋಡಿ. ಟೀ ಕುಡಿಬೇಕಲ್ವಾ, ವೆದರ್ ಸಖತ್ತಾಗಿದೆ. ಇವಾಗ ಮಳೆ ನಿಂತೋಗಿದೆ, ಆವಾಗಲೇ ಮಳೆ ಬರ್ತಾಯಿತ್ತು. ಬಿಸಿಲೇನಿಲ್ಲ, ಇದು ಸಾಯಂಕಾಲ ಆಗಿದೆ ನೋಡಿ ಈ ಥರ. ಓಕೆ, ಇವಾಗ ಟೀ ಮಾಡಿದ್ದೀನಿ. ಟೀ ಮಾಡಿಕೊಂಡು ಅದ್ರ ಜೊತೆಗೆ ರಸ್ಕಿದೆ ಒಂಚೂರು, 1-2-3. ಸೊ ತಿನ್ನುವ. ಇವಾಗ ಮತ್ತೆ ಮಳೆ ಬರ್ತಾಯಿದೆ. ನಮ್ಮ ಮನೆಯಿಂದ ಇವಾಗ ನಮ್ಮ ಅಮ್ಮನ ಮನೆಗೆ ಹೋಗ್ತಾಯಿದ್ದೀವಿ. ಕ್ಯಾಮ್ರಾ ಮಳೆಯಲ್ಲಿ ಕ್ಯಾಮ್ರಾ ಹಿಡ್ದಿದ್ದೀನಿ ನಾನು. ಸೊ ನಾನು ಛತ್ರಿ ಹಿಡ್ದಿಲ್ಲ. ನನ್ನ ಅಮ್ಮ ಮಗಳು ಹೆಂಗೆ ಹೋಯ್ತಾಳೆ ನನ್ನನ್ನು ಬಿಟ್ಟು. ನಾನು ಮಳೆ ಎಂಜಾಯ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಅಪರೂಪಕ್ಕೆ ಮಳೆ ಬರುತ್ತೆ ಬೆಂಗಳೂರಲ್ಲಿ. ಸೊ ಅದಕ್ಕೆ ನಾನು ಎಂಜಾಯ್ ಮಾಡ್ತಾಯಿದ್ದೀನಿ ಮಳೆಯಲ್ಲಿ. ನೋಡಿ, ಇವರಿಬ್ರಿಗೆ ಟೇಸ್ಟೇ ಗೊತ್ತಿಲ್ಲ ಇವರಿಬ್ಬರಿಗೆ. ಒಂದು ವಿಡಿಯೋ ನೋಡಿದ್ವಿ, ವೈರಲ್ ವಿಡಿಯೋ. ಅದಕ್ಕೆ ಅದನ್ನು ತೋರಿಸು ನಾನು ನಿಜ ಬಿಡ್ತೀನಿ. ನಾವು ಮಾಡಲ್ಲ ಇವಾಗಗಳು, ಮಾಡಿದ್ರೆ ಬಿಡ್ತೀನಿ ಅಂತ ಗೊತ್ತು. ಅದಕ್ಕೆ ಬನ್ನಿ, ಇವಾಗ ಅಮ್ಮನ ಮನೆಗೆ ಹೋಗ್ತಾಯಿದ್ದೀವಿ ಎಲ್ಲರೂ ನಡ್ಕೊಂಡು. ಸೊ ನಾನು ಮಳೆಯಲ್ಲಿ ಹಂಗೆ ಹೋಗ್ತಾಯಿದ್ದೀನಿ, ಅಷ್ಟೊಂದು ಸ್ಪೀಡಾಗೇನು ಬರ್ತಾಯಿಲ್ಲ. ಸೊ ಹಾಗಾಗಿ ಅಮ್ಮ ಏನೋ ಇಟ್ಕೊಂಡು ಹೋಗ್ತಾಯಿದ್ದಾರೆ. ಇಲ್ಲಿ ನಾನೊಂದು ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾಯಿದ್ದೀನಿ, ಅವಳು ಛತ್ರಿ ಹಿಡ್ದವಳೆ. ಬನ್ನಿ ಗೈಸ್ ಹೋಗು.
ಅಮ್ಮ ಚಪಾತಿ ಮಾಡ್ತಾ ಇದ್ದಾರೆ. ಇಲ್ಲಿ ಇದೆಲ್ಲ ಪಲ್ಯ ಸಾಂಬಾರು ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಇಲ್ಲಿ ಚಪಾತಿ ಅಪರೂಪ ಕಸ ಗುಡಿಸೋದು, ಅಪರೂಪ ಕಸ ಗುಡಿಸೋದು, ಅಪರೂಪ ಕಸ ಗುಡಿಸೋದು, ಅಪರೂಪ ಕಸ ಗುಡಿಸೋದು, ಅಪರೂಪ ಕಸ ಗುಡಿಸ್ತಾಳೆ. ಅಪರೂಪ ಕಸ ಗುಡಿಸಿ ಏನು ದೊಡ್ಡ ಸಾಧನೆ ಮಾಡಿದ್ದೀನಿ ನಾನು ಅಂತ ಡವ್ ಮಾಡ್ತಾ ಇರೋದಳು. ಏನು ಮಾಡ್ತೀರಾ, ಒಬ್ಬೊಬ್ರು ಹೇಳ್ಕೊಂತಾರೆ, ಒಬ್ಬರು ಹೇಳ್ಕೊಳ್ಳಲ್ಲ ಅಷ್ಟೇ. ನಾವೆಲ್ಲ ಹೇಳ್ಕೊಳ್ಳಲ್ಲ, ಬರೀ ಮಾಡಿ ತೋರಿಸ್ತೀವಿ ಅಷ್ಟೇ. ಏಯ್ ನಾಲಾಯಕ್ ನಮ್ಮ ಕಡೆ ಹಂಗಲ್ಲ. ಅಲ್ಲ ಗೊತ್ತದ ಅಲ್ಲ, ಏನಂತ ತೋರಿಸೋದು ಅಲ್ಲ, ಏನೋ ಮಾತಾಡುವಾಗ ಬರುತ್ತೆ ನೋಡೋದು. ನಿನ್ಗೆ ಲೈಕಿ ಆದೇನು, ನಿಂದು ಆದೇನು ಲೈಕಿ ಆದೇನು, ನಿಂದು ಲೈಕಿ. ಸೊ ಲೈಕಿ ಅಂದ್ರೆ ಏನಂತ ಕಮೆಂಟ್ ಮಾಡಿ ಗೈಸ್. ಮರಾಠಿ ಕಡೆ ಅದು. ಈಗ ಈಗ ಹೆಂಗಾಗ್ತದ ಯಾಕ ತಾಕತ್ತಿಲ್ವಾ? ಬೈಲಿ ಬೈಲಿ, ಅವ್ಳ ಮೂಗಿಂದ ಒಳೆ ತೋರಿಸ್ತೀನಿ ರೀ. ಬೈಲಿ ಇಲ್ಲಡಿ ಇಲ್ಲಡಿ ಗಾಯ್ಸ್, ನೋಡಿ ಎಷ್ಟು ಅಪ್ಪ ಇದ್ದಾಳೆ ನೋಡಿ, ನೋಡಿ ಇಲ್ಲಡಿ. ಅಪ್ಪಂಗೇನೋ ಬುತ್ತಿ ಕಟ್ಟಬೇಕಂತೆ, ಬುತ್ತಿ ಕಟ್ಟಬೇಕು. ಎಷ್ಟು ಇರಿಟೇಟ್ ಮಾಡ್ತಾಳೆ ಅಂದ್ರೆ ದೇವ್ರೇ, ಹೆವಿ ಇರಿಟೇಟ್ ಗಾಯ್ಸ್. ಏನು ಮಾಡೋಕ್ಕೂ ಬಿಡ್ತಾ ಇಲ್ಲ, ಅಷ್ಟು ಇರಿಟೇಟ್ ಮಾಡ್ತಾ ಇದ್ದಾಳೆ. ನೋಡಿ ನೋಡಿ ಎಷ್ಟು ಹೊರಗೆ ಆಡ್ತಾಳೆ. ಆ ಟಿ ವಿ ಸೌಂಡ್ ಇಟ್ಟು ಬಂದ್ಬಿಟ್ಟಾಳೆ. ಇರಿ ನನ್ನ ಚಂದ ಕಟ್ ಮಾಡು. ಇವಾಗ ಎಷ್ಟು ಟಿ ವಿ ಸೌಂಡ್ ಕಮ್ಮಿ ಇಡೋಣ, ಇಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ, ಕಾಪಿರೈಟ್ ಬಂದ್ಬಿಡುತ್ತೆ. ಅಯ್ಯೋ ಕಾಪಿರೈಟ್ ಬರುತ್ತಮ್ಮ. ಅಮ್ಮ ಎಲ್ಲಿತ್ತದ ರಿಮೋಟೇ ಕಾಣಿಸ್ತಿಲ್ಲ. ಟೈಮ್ ಎಷ್ಟಾಗಿದೆ ಗೊತ್ತಾ ಗೈಸ್, ನೋಡಿ ಸುತ್ತಮುತ್ತ ಯಾರೂ ಇಲ್ಲ. ಇವನು ಬಿಟ್ಟರೆ ನಾನು. ಮಧ್ಯರಾತ್ರಿ 12:30 ಆಗಿದೆ, 12:30 ಟೈಮು. ಸೊ ಬನ್ನಿ ಗೈಸ್, ಇವಾಗ ನಮ್ಮ ಮನೆಗೆ ಹೋಗುವ. ಟಾರ್ಚ್ ಹಾಕ್ತಿದ್ದೀರಿ. ಅಯ್ಯಪ್ಪ ಫುಲ್ ಟಯರ್ಡಾಗಿ ಹೋಗಿದ್ದೀವಿ. ಅಯ್ಯೋ ಲೈಟ್ ಆಫ್ ಮಾಡಬೇಕಿತ್ತು, ಸಾರಿ ಪ್ಲೀಸ್. ಹಾಂ ಅಲ್ಲಿದಿಲ್ಲ ಆನ್ ಮಾಡಬೇಕಪ್ಪ. ನೋಡಿ ಗೈಸ್, ಎಲ್ಲರೂ ಮಲ್ಕೊಂಡವ್ರೆ. ಇವರು ಹಾಸನಿಗೆ ಹೋಗಿದ್ರು, ಸೊ ಹಾಗಾಗಿ ಇವಾಗ ಬಂದಿದ್ದಾರೆ. ಅಪ್ಪ ಹುಷಾರಾಗಿ ಓಡಾಡಬೇಕು, ಯಾಕೆ ಅಂದರೆ ಹಾವುಗಳು ಜಾಸ್ತಿ ತಿರುಗಾಡ್ತವೆ ಗೈಸ್. ಅದು ಹಾಗಾಗಿ ಹುಷಾರಾಗಿ ಓಡಾಡಬೇಕು ನೈಟ್ ಹೊತ್ತು, ಕತ್ಲಾದ ಟೈಮಲ್ಲಿ. ಓಕೆ ಪಾಪ ಫುಲ್ ಟಯರ್ಡ್ ಆಗಿದ್ದಾರೆ ಗೈಸ್. ಗೈಸ್ ಹಿಂಗೆ ಮಾತಾಡೋದು ಇವ್ರು ಸರಿಯಿಲ್ಲ. ಇವರು ಏನೇನೋ ಮಾತಾಡ್ತಾರೆ ವೀಡಿಯೋದಲ್ಲಿ ಒಂಥರ ಕಳ್ಳ. ಹುಷಾರಿರಲಿಲ್ಲ ಗೈಸ್, ನನಗೆ ಹುಷಾರಿರಲಿಲ್ಲ. ಸೊ ಹಾಗಾಗಿ ಆಸ್ಪತ್ರೆಗೆ ಹೋಗಿ ಬಂದಿದ್ದೆ. ಮತ್ತು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಟ್ಯಾಬ್ಲೆಟ್ಸ್ ನೋಡಿ, ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ ಗೈಸ್. ಹುಷಾರಿಲ್ಲ, ಏನು ಮಾಡೋದು. ಹಾಗಾಗಿ ಆಸ್ಪತ್ರೆಗೆ ಹೋಗಿ ಬಂದಿದ್ದೆ ಇವತ್ತು. ಆಸ್ಪತ್ರೆಗೆ ಹೋಗ್ಬಿಟ್ಟು ತೋರಿಸ್ಕೊಂಡು ಬಂದಿದ್ದೀವಿ. ಹಾಗಾಗಿ ಇವಾಗ ನುಂಗಬೇಕು. ಟೈಮು ಇಲ್ಲೇ ಮನೇಲೇ ಇತ್ತು ಟ್ಯಾಬ್ಲೆಟ್ಸ್ ಎಲ್ಲ, ಹಂಗಾಗಿ ನೈಟ್ ಹೊತ್ತು ನುಂಗಬೇಕಿತ್ತು. ಬಟ್ ಇವಾಗ ನುಂಗ್ತೀನಿ, ಯಾಕಂದರೆ ಊಟ ಎಲ್ಲ ಆಗಿದೆ. ಇವಾಗ ಮಾತ್ರೆ ತೊಗೊಂಡ್ಬಿಟ್ಟು ಮಲ್ಕೊಂಡು ನಿಮಗೆ ಬೆಳಗ್ಗೆ ಸಿಗ್ತೀನಿ. ಓಕೆ, ಗುಡ್ ನೈಟ್. ಸೊ ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವಾಗ ನಾನು ನನ್ನ ತಂಗಿ ಮನೆಗೆ ಹೋಗ್ತಾಯಿದ್ದೀನಿ. ಸೊ ಅದೇ ಹೇಳಿದ್ನಲ್ವಾ, ಸ್ವಲ್ಪ ನನಗೂ ಮೈ ಹುಷಾರಿಲ್ಲ. ಸೊ ಹಾಗಾಗಿ ಅವಳೇ ಟಿಫನ್ ಮಾಡಿದ್ದಾಳೆ. ಸೊ ಬಾ ಅಂತ ಹೇಳಿದ್ದಾಳೆ ಟಿಫನ್ಗೆ. ಅದಕ್ಕೆ ಸ್ವಲ್ಪ ಚಾರ್ಜರು ಆಮೇಲೆ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡಿದ್ದೀನಿ ಬ್ಯಾಗಲ್ಲಿ. ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಹೋಗಬೇಕು. ಸೊ ವ್ಲಾಗ್ ಮಾಡ್ತಿದ್ನಲ್ವಾ, ಸೊ ಕಂಟಿನ್ಯೂ ಮಾಡಬೇಕು ಅಂದ್ಬಿಟ್ಟು ನಿಮ್ಗೆ ವೆಲ್ಕಮ್ ಮಾಡಿದೆ ಮಾರ್ನಿಂಗು. ಸೊ ಬನ್ನಿ ಇವಾಗ ಹೊರಡೋಣ. ಇಲ್ಲಿಂದ ನನ್ನ ತಂಗಿ ಮನೆಗೆ ಹೋಗಿ ಅಲ್ಲೇ ಒಂದು ಸ್ವಲ್ಪ ಇದ್ದು
ಇಲ್ಲೇ ಇರೋ, ಹುಷಾರಿಲ್ಲ ಅಂತೀಯ, ಇಲ್ಲೇ ಇರೋ ಅಂತ ಹೇಳಿ ಕರೆದಿದ್ದಾಳೆ. ಸೊ ಹೋಗೋಣ. ಅದಕ್ಕಿಂತ ಮುಂಚೆ ಇವಾಗ ನಾನು ಗಿಡಗಳಿಗೆ ನೀರು ಹಾಕಬೇಕು. ಸೊ ನೀರು ಹಾಕಿದ್ಮೇಲೆ ಸಿಗ್ತೀನಿ ನೋಡಿ ಗೈಸ್. ಇವಾಗ ಗಿಡಗಳಿಗೆಲ್ಲ ನೀರು ಹಾಕಿದ್ದೀನಿ. ಇಲ್ಲೊಂದಿದೆ, ಅಲ್ಲೊಂದಿದೆ. ಸೊ ಇಷ್ಟಕ್ಕೆ ಗಿಡಗಳಿಗೆ ನೀರು ಹಾಕ್ಬಿಟ್ಟಿದ್ದೀನಿ. ವೆದರ್ ನೋಡಿದ್ವಿ, ಇವಾಗ ಒಂಚೂರು ಬಿಸಿಲು ಬಂದಿದೆ. ಪರವಾಗಿಲ್ಲ. ನಿನ್ನೆಲ್ಲ ಒಂಚೂರು ವೆದರು ಚೆನ್ನಾಗಿತ್ತು, ಇವಾಗೂ ಪರವಾಗಿಲ್ಲ, ಚೆನ್ನಾಗಿದೆ ನೋಡಿ ಗೈಸ್. ಇವಾಗ ಹೊಡ್ತಾ ಇದ್ದೀನಿ ನನ್ನ ತಂಗಿ ಮನೆಗೆ. ಬಿಸಿಲು ಬೀಳ್ತಾ ಇದೆ ಇವಾಗ, ಸಿಕ್ಕಾಪಟ್ಟೆ ಬಿಸಿಲು ಬರ್ಬೋದು ಇವತ್ತು. ಯಾಕೆಂದರೆ ನಿನ್ನೆ ವೆದರ್ ಚೆನ್ನಾಗಿತ್ತು. ಸೊ ಇವತ್ತಿನ ವೆದರ್ ಗೊತ್ತಲ್ವಾ, ಚೆನ್ನಾಗಿ ಬಿಸಿಲು ಬರುತ್ತೆ. ಸೊ ಬಿಸ್ಕೆಟ್ ತೊಗೊಂಬ ಅಂತ ಹೇಳಿದ್ದು, ಬಿಸ್ಕೆಟ್ ತೊಗೊಂಡು ಹೋಗ್ತಾಯಿದ್ದೀನಿ. ಅವಳಿಗೊಂದು ನನಗೊಂದು ಅಂತ. ಸೊ ಬನ್ನಿ. ಇಲ್ಲೆಲ್ಲ ಹಾವು ಹಾವು ಬರುತ್ತೆ ಗೈಸ್ ಇಲ್ಲೆಲ್ಲ. ಜಸ್ಟ್ ಬಂದೆ ಇವಾಗ. ಅವಲಕ್ಕಿ ಮಾಡಿದ್ದಾಳೆ. ಸಾಕಾಗುತ್ತಲ್ಲ ಯಾರಿಗೆ? ಇನ್ನೊಬ್ರಿಗೆ. ಅದು ಬೇಡಲ್ಲ ಅಲ್ಲ. ಓಟ್ಸ್ ನೋಡಿ, ಅದ್ರ ಜೊತೆಗೆ ಓಟ್ಸ್ ಕೂಡ ಮಾಡಿದ್ದಾಳೆ, ಬೆಲ್ಲದ್ದು. ಎರಡು ತಿನ್ನೋಣ ಇವಾಗ. ಓಕೆ. ಮೊಟ್ಟೆ ಆರೇ ಇತ್ತು ಕಣ. ಮೊಟ್ಟೆ ಎರಡು ತಿಂದ್ರ ಇಲ್ಲ, ಒಂದು ಅರ್ಧ ಮಿಕ್ಕಿತ್ತು. ನಾನು ಮೊಟ್ಟೆ ಹೋಗಲ್ಲ, ಒಣ 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 ತಿನ್ನಿ. ಒಣ ಒಣ ಆಗುತ್ತೆ, ಬೇಡ. ಟಿಫನ್ ತಿನ್ನು. ಟಿಫನ್ ಮಾಡೋಣ ಬನ್ನಿ. ಮುದುಕಿ ನಮ್ಮಮ್ಮ ಐಫೋನ್ ಯೂಸ್ ಮಾಡಂಗ ಆಗ್ಬಿಟ್ರಪ್ಪ. ತೋರ್ಸು, ಯಾವ ಫೋನ್ ಅದು? ಫೋನ್ ಯಾವ್ದು ತೋರ್ಸು, ಹಿಂದ್ಗಡೆ ತೋರ್ಸು. ಯಾರು ನಿನ್ನ ಖಾನ್ದಾನ್ದಾಗ ಯಾರು ನಿಂತಾರೆ? ಯಾರು ಐಫೋನ್ ಯೂಸ್ ಮಾಡಿಲ್ಲ. ನಾವು ಆಂಟಿ ಥರ ಆಗಿದ್ದೀವಂತೆ ಆಂಟಿ. ಸೊ ನಾವಮ್ಮ ಹೇಳೋದು ತೋರಿಸ್ಬಿಡ್ಬೋದು, ಮಲಗಿದ್ದೀವಲ್ವ ಅದಕ್ಕೆ. ಅಜ್ಜಿ ಆಂಟಿ ಅಜ್ಜಿ ಆಂಟಿ ಅಜ್ಜಿ ಅಜ್ಜ ಆಗಿರ್ಬಿಡು. ನಾನು ಆಂಟಿ ಆಗ್ಬಿಟ್ಟಿ. ನಾವು ಸೋಂಬರಿ ಒಳ್ಳೆ ತಿನ್ನೋದು, ಏನೋ ಒಂದು ಕೆಲಸ ಆದ್ರೆ ಆಯ್ತು. ಏ ಡಿಶ್ ಅಜ್ಜಿ. ನಾವಮ್ಮ ಹೆಂಗೆ ಕಂಟೆಂಟ್ ಹೇಳ್ತಾರೆ ಅಜ್ಜಿ. ಅವರು ಕಂಟೆಂಟ್ ವಿಡಿಯೋ ಮಾಡಿದ್ವಿ, ಅದನ್ನ ಹೇಳ್ತಾರೆ. ಆಯ್ತು ನಡಿ ತಿಂದ್ರ ಡಿಸ್ಚಾರ್ಜ್ ಮಾಡ್ಕೊಂಡ್ರೆ ನೋಡವ ನೋಡವ ಮಕ್ಕಳು ಮಕ್ಕಳ್ರು ಕಷ್ಟ, ಡಿಶ್ ಅಂತ ಮಕ್ಕಳಿದ್ರೆ ಕಷ್ಟ. ಎಷ್ಟು ಇವತ್ತು ನಮ್ಮಮ್ಮ ಇವಳು ಬಿಡಲ್ಲ ಫುಲ್ಲು ಆಂಟಿ ಅಂತ ಎಷ್ಟು ನಮಗೆ. ಆಂಟಿ ಅಜ್ಜಿ ಆಂಟಿ ಮುದುಕೆ ಆಂಟಿ ಮುದುಕೆ ಆಂಟಿ ಮುದುಕಿನ ಏನು ಬಿಡಿ, ನನಗೇನಂತೀನ. ತೋರ್ಸ್ಲೇ ನನಗೆ? ನಿಂದು ನಾ ತೋರ್ಸ್ಲೆ? ಅಲ್ಲ, ನೀನೇ ನೋಡಿ ವ್ಲಾಗ್ ಮಾಡಕತ್ತಿರೋದು. ವ್ಲಾಗ್ ಮಾಡಕತ್ತಿರೋದು ಹಿಂಗೆ ತೋರಿಸ್ತೀನಿ ಒಂದು ಸೌಂಡ್ ತೋರ್ಸ್. ಹೆಂಗೆ ನೋಡ್ತಾಳು ಮಮ್ಮಿ. ಕಸ್ಕೊತಾಳ ಫೋನ್. ನೀ ವಿಡಿಯೋ ಮಾಡ್ತೀವಿ ಗೊತ್ತಿಲ್ಲ, ನಾರ್ಮಲ್ ಆಗಿ ಹುಡುಗಿ ಯಾವ ನೀನೇ ನೋಡಿ ಸ್ಟಾರ್ಟ್ ಮಾಡಿರೋದು ನಿಮ್ಮ ಅಂದಂದಾಗ ವ್ಲಾಗು ನಿಮ್ಮ ಫ್ಯಾಮಿಲಿದಾಗ. ನೀನೇ ಅನ್ಸುತ್ತೆ ಮಾಡ್ತಾ ಇರೋದು. ಆಕೆ ಏನು ಮಾಡಾಳ ಹೇಳು?
ಬ್ಲಾಗ್ ಯಾರು ಮಾಡಿಲ್ಲಲ್ಲ. ನಾನು ಮಾಡಿದ್ದು ರೆಕಾರ್ಡ್ ಬ್ರೇಕ್ ಮಾಡಿದ್ ನೋಡಿ ನೀನು. ಎಲ್ಲ ಓದಿರ್ತಾರೆ. ನೋಡಿ ಗೈಸ್ 4 ಗಂಟೆ 4:15 ಆಗಿದೆ. ವೆದರ್ ನೋಡಿ ಚೇಂಜ್ ಆಗಿದೆ. ಬಿಸಿಲೆಲ್ಲ ಹೋಗಿ ಈ ಥರ ಆಗಿದೆ. ಈಗ ಮನೆಗೆ ಹಾಲು ಹಾಕೋರು ಬರ್ತಾರೆ. ಸೊ ಹಾಗಾಗಿ ನಮ್ಮ ತಂಗಿ ಮನೆಯಿಂದ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಚಿಕನ್ ತೊಗೊಂಡು ಹೊಡ್ತಾ ಇದ್ದಾಳೆ. ಸೊ ನಾನು ಮನೆಗೆ ಹೋಗಿ ಮುಖ ತಗೊಂಡು ಫ್ರೆಶ್ ಅಪ್ ಆಗಿ ಹಾಲು ಕಾಯಿಸಿ ಬಂದಿದ್ದೀನಿ ಗೈಸ್. ಇವಳು ಚಿಕನ್ ತರೋಕೆ ಹಿಂಗೆ ಹೋಗಿದ್ಲು. ನಾನು ನಮ್ಮ ಮನೆಗೆ ಹೋಗಿದ್ದೆ. ರೀಲ್ಸ್ ಇತ್ತು, 1-2-3 ರೀಲ್ಸ್ ಮಾಡಿದೆ. ತಲೆಗೆ ಎಣ್ಣೆ ಹಚ್ಕೊಂಡು ರೀಲ್ಸ್ ಮಾಡಿದ್ದೀನಿ ಇವತ್ತು. ಗೊತ್ತಿಲ್ಲ ಹೆಂಗೆ ಬಂದಿದ್ಯೋ ಹಂಗೆ ಪೋಸ್ಟ್ ಮಾಡ್ತೀನಿ ಅಲ್ವ. ನಾವು ಹೆಂಗಿದ್ದೀವಿ ಹಂಗೆ ತೋರಿಸ್ಕೊತೀವಿ ಗೈಸ್. ವೀಡಿಯೋಗೋಸ್ಕರ ಅಂತಲೇ ಶೋಕಿ ಅಂತ ಮುಚ್ಚಿಡ್ತೀಯ ರಿಯಾಲಿಟಿನ. ಅದೇ ವೀಡಿಯೋಗೋಸ್ಕರ ಅಂತಲೇ ಶೋಕಿ ಮಾಡೋದು ಅವೆಲ್ಲ ನಮಗೆ ಬರಲ್ಲ. ನಾವು ಹೆಂಗಿದ್ದೀವೋ ರೀಲ್ಸ್ ಅಂತ ರೆಡಿ ಆಗಬೇಕು. ಬಟ್ ಬ್ಲಾಗ್ ಮಾಡೋಕ್ಕೆಲ್ಲ ಡೈಲಿ ನಮ್ದು ಲೈಫ್ ಸ್ಟೈಲ್ ಹೇಗಿರುತ್ತೆ ಹಂಗೆ ವೀಡಿಯೋ ಮಾಡಿದ್ದೀನಿ ನಾನು. ಸುಮ್ಮನೆ ನಾರ್ಮಲ್, ಅಂದರೆ ಸ್ವಲ್ಪ ಇನ್ಸ್ಟಾಗ್ರಾಮ್ ಅಲ್ವಾ, ನೋ ಮೇಕಪ್, ನೋ ಅದು ಇದು, ನಾರ್ಮಲ್. ಸೊ ಇವಾಗ ಚಿಕನ್ ಮಾಡುವ, ತಿನ್ನುವ. ನೋಡಿ ಗೈಸ್, ಮಳೆ ಬರ್ತಿದೆ ನೋಡಿ. ಮಳೆ 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 ಜಸ್ಟ್ ಮಿಸ್ ಗೈಸ್. ನಾವು ಬಂದು 1 ನಿಮಿಷ 2 ನಿಮಿಷ ಆಗಿದೆ ಅಷ್ಟೇ ಮನೆಗೆ ಬಂದ ತಕ್ಷಣ ಮಳೆ ಬಂದಿದೆ ನೋಡೋ. ಚೂರು ಮುಂದೆ ಹೋಗ್ಬಿಟ್ರೆ ಒದ್ದೆ ಆಗ್ಬಿಡ್ತೀನಿ. ಕಾಣಿಸ್ತಿದೆ ಇಲ್ವ ಗೊತ್ತಿಲ್ಲ. ಈ ಕ್ಯಾಮ್ರಾದಲ್ಲಿ ತೋರಿಸ್ತಾ ಇಲ್ಲ. ಹಿಂಗೆ ತೋರಿಸ್ತೀನಿ ಗೊತ್ತಾಗುತ್ತೆ. ಓ ಇಲ್ಲಿ ನೋಡಿ ನಮ್ಮ ಅಮ್ಮನ ಏನು ಚಿಂತೆ ಅಂತ. ತೆಗಿ ಅವ್ವ, ಯಾಕವ್ವ, ಏನು ಬೇಕವ್ವ ನಿನಗೆ? ಇದೀಗ ಅಷ್ಟು ತೆಗೆದ್ಬಿಡ್ತೀನಿ, ನೋಡ್ಕೊಂಬಿಡಿ ಹೇಗಿದೆ ಅಂತ. ಮಳೆ ಬರ್ತಾ ಇದೆ ಬಟ್ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇಲ್ಲ. ಇವಾಗ ಕಾಣ್ತಿರ್ಬೋದು ಲೈಟಾಗಿ. ಅಲ್ಲ ಅಲ್ಲಿ ಮಳೆ ಕಾಣಿಸ್ತಾನೆ ಇಲ್ಲ ಇದರಲ್ಲಿ. ಹಿಂಗೆ ತೋರಿಸಿದ್ದೀನಿ ಬಿಡು, ಇಲ್ಲಿ ಕಾಣುತ್ತೆ. ಅದು ಹಿಂಗೆ ಇವಳು ತೆಗಿತ್ತು. ಈಗ ತಕ್ಕೊಟ್ಲು ನಮ್ಮ ಅಮ್ಮಗೆ. ಇವಾಗ ನೋಡಿ ಹಾಂ ಅಂದರೆ ಟೀ ಮಾಡ್ತಾ ಇದ್ದಾಳೆ. ಇಲ್ಲಿ ನಮ್ಮಮ್ಮ ಮೊಬೈಲ್ ನೋಡ್ತಾ ಇದ್ದಾರೆ ನೋಡಿ ಹೆಂಗೆ ಗುರಾಯಿಸ್ತದೆ. ಇವಾಗ ಟಾರ್ಚ್ ಆನ್ ಮಾಡಿದೆ ನೋಡಿ. ಟಾರ್ಚ್ ಆಫ್ ಮಾಡಿದ್ರೆ ಹಿಂಗೆ ಕಾಣುತ್ತೆ, ಟಾರ್ಚ್ ಆನ್ ಮಾಡಿದ್ರೆ ಹಿಂಗೆ ಕಾಣುತ್ತೆ. ಓಯ್ ಸುಂದರಿ, ಅಲ್ಲಿ ನಮಗೋಸ್ಕರ ಟೀ ಮಾಡ್ತಾ ಇದ್ದಾಳೆ ಮೇಡಮ್ ಅವರು. ಗೊತ್ತು, ನಮ್ಮ 3 ಜನಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಬನ್ನಿಗೆ ಟೀ ಕುಡಿಯೋಣ. ಟೀ ಕುಡಿದ್ಬಿಟ್ಟು ಬ್ಲಾಗ್ನ ಎಂಡ್ ಮಾಡೋಣ. ಚಲೋ ಮಾಡ್ತೀವಿ. ಥ್ಯಾಂಕ್ ಯು ಮಮ್ಮ, ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಹೆಣ್ಣು ಮಾಡಿಲ್ಲ ವಯಸ್ಸು, ನಾನು ಮಾಡಬೇಕು. ನಾನು ಮಾಡಬೇಕು. ಇದು ನನ್ನ ಚಾನಲ್, ನನ್ನ ಚಾನಲ್. ಇಷ್ಟ ಆಗಿದ್ರೆ ಇರಿ, ಕರೆಕ್ಟಾಗಿ ಇಟ್ಕೊಳ್ತೀನಿ. 1 ನಿಮಿಷ ಜಾಸ್ತಿ ಮಾತಾಡಿದ್ರೆ ಉಯ್ದು ಬಿಡ್ತೀನಿ ನೋಡಿ. ಎಸ್, ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ. ಅಂಡ್ ಸಿ ಯು ನೆಕ್ಸ್ಟ್ ವ್ಲಾಗ್. ಅಂಡ್ ಕ್ರೇಜಿ ಆಗಿರೋ ವ್ಲಾಗ್ ಜೊತೆ ಸಿಗ್ತೀನಿ. ಬಾಯ್.